ಆಧಾರ್ ಕಾರ್ಡ್ ಇದೆಲ್ಲ ಇದ್ದು ಒಂದು ರೂಲ್ಸ್. ಅವಾಗ ಬರ್ಲಿ ನೋಡೋಣ ಒಬ್ಬ ಯೂಸರ್ಸ್ ಇನ್ಸ್ಟಾಗ್ರಾಮ್ಗೆ. ಯಾಕೆ ಹೇಳಿ ಅದು ಮಾಡಲ್ಲ. ಅವರಿಗೆ ಜನ ಮುಖ್ಯ. ಎಷ್ಟು ಜನ ಯೂಸ್ ಮಾಡ್ತಾರೆ ಅಷ್ಟು ಒಳ್ಳೇದವರಿಗೆ. ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಕಂಪ್ನಿಗಳು ಅವ್ರಿಗೆ ದುಡ್ಡು ಕೊಡ್ತಾರೆ. ಅದಕ್ಕೆ ಇನ್ನೊಂದು ಸುಮಾರು ಒಂದು 5-10 ವರ್ಷ ಕಳೆದ್ರೆ ಜನರೆಲ್ಲ ಹೀಗೆ ತಲೆ ಮೇಲೆ ಎತ್ತಲ್ಲ. ಮೋಸ್ಟ್ಲಿ ಕ್ರಿಯೇಟರ್ಸ್ಗಳ ಹಾವಳಿ, ಕಾಂಪಿಟೇಷನ್. ಇನ್ಸ್ಟಾಗ್ರಾಮ್ನಲ್ಲಿ ಅಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ಯಾಕೆ, ಯಾರಿಗೋಸ್ಕರ ಆ ವಿಡಿಯೋನ ಹಾಕ್ತೀರಿ? ಯಾರಿಗೋಸ್ಕರ ಆ ಮಿಲಿಯನ್ ವ್ಯೂಸ್? ನಿಮಗೆ 10 ಮಿಲಿಯನ್ 100 ಮಿಲಿಯನ್ ವ್ಯೂಸ್ ಬಂದರೂ 10 ರೂಪಾಯಿ ಕೂಡ ಕೊಡಲ್ಲ ಇನ್ಸ್ಟಾಗ್ರಾಮ್ ಅವರು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ದಿನ ಆದ ನಂತರ ಈ ಫೇಸ್ ತೋರಿಸಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಒಂದು ಇಂಪಾರ್ಟೆಂಟ್ ವಿಡಿಯೋ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಜನರ ನಡವಳಿಕೆ ಯಾವ ರೀತಿ ದಿನ ದಿನೇ ಜಾಸ್ತಿ ಆಗ್ತಾ ಇದೆ ಅಂದರೆ, ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾ ಅಂತಹ ಪ್ಲ್ಯಾಟ್ಫಾರ್ಮ್ನಲ್ಲಿ ಯಾವ ರೀತಿ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಾನೇ ಆಗಿರ್ಬೋದು, ನೀವು ಆಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತಲಿನ ಜನ ಆಗಿರ್ಬೋದು. ಚಿಕ್ಕ ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾ, ಅದರಲ್ಲೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಂತಹ ದೊಡ್ಡ ದೊಡ್ಡ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಿಂತ ಜಾಸ್ತಿ ಶಾರ್ಟ್ ಟೈಮಲ್ಲಿ ಜನರು ಬೆರೆಯೋಕೆ ಇಷ್ಟಪಡ್ತಾರೆ. ಅದರಲ್ಲಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿ ಸಮಯ ಹೋಗುವುದೇ ಜನರಿಗೆ ಗೊತ್ತಾಗಲ್ಲ. ಆ ಮಟ್ಟಕ್ಕೆ ಜನರು ಸೋಷಿಯಲ್ ಮೀಡಿಯಾಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಇವಾಗ ಏನಾಗಿದೆ ಅಂದರೆ, ಫೇಸ್ಬುಕ್ಕು ಇಲ್ಲ, ಯೂಟ್ಯೂಬು ಇಲ್ಲ, ಅದಕ್ಕಿಂತ ಜಾಸ್ತಿ ಬೆಳವಣಿಗೆ ಮಾಡ್ತಿರುವುದು ಏನಂದರೆ ಅದು ಇನ್ಸ್ಟಾಗ್ರಾಮ್. ಹೋಗ್ತಾ ಹೋಗ್ತಾ ಯೂಸರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಜನರಿಗೆ ಒಳ್ಳೆ ಸಂದೇಶವನ್ನು ನೀಡೋದಕ್ಕಿಂತ ಜಾಸ್ತಿ ಕೆಟ್ಟ ಸಂದೇಶಗಳು ಜಾಸ್ತಿ ಬರ್ತಾ ಇದೆ ಇನ್ಸ್ಟಾಗ್ರಾಮ್ನಲ್ಲಿ. ಮುಂದಿನ ಜೀವನಕ್ಕೆ ಅಥವಾ ಮುಂದಿನ ಪೀಳಿಗೆಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಹಾಗೆ ಇನ್ಸ್ಟಾಗ್ರಾಮ್ ಯಾವ ರೀತಿ ಬಂತು, ಫೇಸ್ಬುಕ್ ಯಾವ ರೀತಿ ಬಂತು, ಯೂಟ್ಯೂಬ್ ಯಾವ ರೀತಿ ಬಂತು, ಇವರೆಲ್ಲ ಏನು ಮಾಡ್ತಾರೆ, ಜನರು ಯಾಕೆ ಈ ರೀತಿ ಇದರಲ್ಲಿ ಹಿಂದೆ ಅಡಿಕ್ಟ್ ಆಗಿದ್ದಾರೆ, ಎಲ್ಲವನ್ನ ಹೇಳ್ತೀವಿ. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಫೆಬ್ರವರಿ 4, 2004 ಆ ದಿನ ಇಡೀ ಪ್ರಪಂಚಕ್ಕೆ ಒಂದು ಸೋಷಿಯಲ್ ಮೀಡಿಯಾವನ್ನ ತರ್ತಾರೆ. ಆ ಸೋಷಿಯಲ್ ಮೀಡಿಯಾದ ಹೆಸರು ಫೇಸ್ಬುಕ್. ಇದನ್ನ ಹುಟ್ಟಿಸಿದ್ದು, ಈ ಫೇಸ್ಬುಕ್ ಅನ್ನ ತಂದಿದ್ದು ನೀವೆಲ್ಲರೂ ಕೇಳಿರುವಂತಹ ವ್ಯಕ್ತಿ ಮಾರ್ಕ್ ಜುಕರ್ಬರ್ಗ್. ಈ ವ್ಯಕ್ತಿ ತುಂಬಾ ಕಷ್ಟಪಟ್ಟು ಅದಕ್ಕೆ ಎಫರ್ಟ್ ಹಾಕಿ 2004 ಫೆಬ್ರವರಿಯಲ್ಲಿ ಈ ಆ್ಯಪ್ ಅನ್ನ ಲಾಂಚ್ ಮಾಡ್ತಾರೆ. ಲಾಂಚ್ ಮಾಡಿದ ಮೊದಲ ದಿನ 1,000 ಯೂಸರ್ಸ್ ಫೇಸ್ಬುಕ್ಗೆ ಲಾಗಿನ್ ಆಗ್ತಾರೆ. ಫೇಸ್ಬುಕ್ ಬಂದ ಒಂದೇ ವರ್ಷದಲ್ಲಿ ಫೇಸ್ಬುಕ್ ತುಂಬಾ ಗ್ರೋ ಆಗುತ್ತೆ. ಜನ ಜಾಸ್ತಿ ಯೂಸ್ ಮಾಡಕ್ ಶುರು ಮಾಡ್ತಾರೆ 2004ರಲ್ಲಿ. ಇದನ್ನು ನೋಡಿದ ಗೂಗಲ್ ಅವ್ರು ಏನ್ ಮಾಡ್ತಾರೆ, ಗೂಗಲ್ ಕಂಪ್ನಿ ಅವರು, ನಾವು ಯಾಕೆ ಸುಮ್ಮನೆ ಇರಬೇಕು, ನಾವು ಇಂಥದ್ದೇನಾದ್ರೂ ತಂದ್ರೆ ಏನಾಗುತ್ತೆ ಅಂತ ಗೂಗಲ್ ಅವರು 2005ರಲ್ಲಿ ಯೂಟ್ಯೂಬ್ ಅನ್ನೋ ಒಂದು ಆ್ಯಪ್ ಅನ್ನ ಲಾಂಚ್ ಮಾಡ್ತಾರೆ ಗೂಗಲ್ ಅವರು. ಅವಾಗ ಏನಾಗುತ್ತೆ, ಫೇಸ್ಬುಕ್ ಕಂಪ್ಲೀಟ್ ಕೆಳಗೆ ಹೋಗುತ್ತೆ. ಅವಾಗ ಫುಲ್ 2010ರ ತನಕ ಯೂಟ್ಯೂಬ್ ತುಂಬಾನೇ ಗ್ರೋ ಆಗುತ್ತೆ. ಯೂಟ್ಯೂಬ್ನಲ್ಲಿ ಯೂಸರ್ಸ್ ಜಾಸ್ತಿ ಆಗ್ತಾರೆ. ಯೂಟ್ಯೂಬ್ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ ವರ್ಲ್ಡ್ ವೈಡ್. ನಂತರ 5-6 ವರ್ಷಗಳ ನಂತರ ಒಬ್ಬ ಮಹಾನ್ ಭಾವರು ಅಕ್ಟೋಬರ್ 6, 2010ರಲ್ಲಿ ಇನ್ಸ್ಟಾಗ್ರಾಮ್, ಇವಾಗ ಹೇಳ್ತಿರುವಂತಹ ಅಪಾಯಕಾರಿ ಒಂದು ಆ್ಯಪ್ ಇನ್ಸ್ಟಾಗ್ರಾಮ್ ಅನ್ನ ಲಾಂಚ್ ಮಾಡ್ತಾರೆ. ಅಂದ್ರೆ 2025ರಿಂದ ಹಿಂದೆ ಹೋದ್ರೆ 14 ವರ್ಷದ ಹಿಂದೆ ಇನ್ಸ್ಟಾಗ್ರಾಮ್ ಲಾಂಚ್ ಮಾಡ್ತಾರೆ. ಆ ದಿನ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತಲ್ವಾ, ಲಾಂಚ್ ಮಾಡ್ತಾರೆ. ಅದೇ ದಿನ ಮೊದಲ ದಿನವೇ 25,000 ಯೂಸರ್ಸ್ ಲಾಗಿನ್ ಆಗ್ತಾರೆ ಇನ್ಸ್ಟಾಗ್ರಾಮ್ಗೆ.
ಮತ್ತೊಂದು ಸ್ಯಾಡ್ ಸ್ಟೋರಿ ನಿಮಗೆ ಹೇಳಬೇಕು. ಇಂಡಿಯಾದಲ್ಲಿ ಇವಾಗಿನ ಪರಿಸ್ಥಿತಿಯಲ್ಲಿ ಇಂಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅತಿ ಹೆಚ್ಚು ಯೂಸ್ ಮಾಡ್ತಾರೆ. ಇಂಡಿಯಾದಲ್ಲಿ ಜಾಸ್ತಿ ಅಡಿಕ್ಟ್ ಆಗಿರೋದು ಇಂಡಿಯಾದವರು. ಸಾಧಾರಣ 362 ಮಿಲಿಯನ್ ಯೂಸರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್. 362 ಮಿಲಿಯನ್. ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ವರ್ಷಕ್ಕಿಂತ ವರ್ಷ ಡಬಲ್ ಜಾಸ್ತಿ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಯೂಸರ್ಸ್. ಕೊರೋನಾ ಟೈಮ್ ಹಿಂದೆ ಹೋದ್ರೆ ಎಷ್ಟೋ ಕಡಿಮೆ ಇತ್ತು. ಕೊರೋನಾ ಆಗಿ 3-4 ವರ್ಷ ಆದ ನಂತರ 4-5 ಪಟ್ಟು ಜಾಸ್ತಿ ಆಗ್ತಾ ಇದೆ. ಆದ್ರೆ ಇವಾಗ ನೋಡಿ, ದೊಡ್ಡ ಸೈನ್ಯನೇ ಕಟ್ಕೊಂಡಿದ್ದಾರೆ. ಮೆಟಾ ಪ್ಲಾಟ್ಫಾರ್ಮ್ ಅಂತೆ. ಇದರಲ್ಲಿ ಥ್ರೆಡ್ಸ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಹಾಗೆ ತುಂಬಾ ಇದ್ದಾವೆ. ದೊಡ್ಡ ಸೋಷಿಯಲ್ ನೆಟ್ವರ್ಕ್ ಅನ್ನ ಗುಂಪಾಗಿ ಇರಿಸಿದ್ದಾರೆ. ಮುಖ್ಯವಾಗಿ ಇಂಡಿಯನ್ ಪೀಪಲ್ಸ್ಗೆ ಏನಾಗಿದೆ ಅಂದ್ರೆ ನಮ್ಮನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸ್ಕ್ರೋಲ್ ಮಾಡ್ತಾ ಇಡೀ ದಿನನೇ ಕಳೀತೀವಿ. ಸಂಡೇ ರಜೆ ಇದ್ರೆ, ಸಂಡೇ ಏನಾದ್ರೂ ರಜೆ ಆದ್ರೆ ಬೆಳಗ್ಗೆ ಹೇಳ್ತಾನೆ ಇನ್ಸ್ಟಾಗ್ರಾಮ್ ಇಟ್ಕೊಳ್ತಾನೆ. 1 ಗಂಟೆ ತನಕ ಸ್ಕ್ರೋಲ್ ಮಾಡ್ತಾನೆ, ನಂತರ ಊಟ ಮಾಡ್ತಾನೆ, ನಂತರ ಸಂಜೆ 6 ಗಂಟೆ ತನಕ ಸ್ಕ್ರೋಲ್ ಮಾಡ್ತಾನೆ. ಅವನಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮುಂಚೆ ಒಂದು ಕಾಲ ಇತ್ತು, ಈ ಸೋಷಿಯಲ್ ಮೀಡಿಯಾನೇ ಇರಲಿಲ್ಲ. ಸಂಜೆ ಕ್ರಿಕೆಟ್ ಆಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು, ಮನೆಯವ್ರ ಜೊತೆ ಬೆರಿತಾ ಇದ್ರು. ಇವಾಗ ಹಾಗಲ್ಲ. ಸೋಷಿಯಲ್ ಮೀಡಿಯಾ ಉದಾಹರಣೆಗೆ ನಾನೇ ಹೇಳ್ಕೊತೀನಿ. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ, ಜಾಸ್ತಿ ಯೂಸ್ ಮಾಡ್ತೀನಿ. 5-6 ಅಕೌಂಟ್ಸ್ ಇದ್ದಾವೆ, ಅಷ್ಟು ಅಕೌಂಟ್ಸ್ ಅಲ್ಲಿ ಯೂಸ್ ಮಾಡ್ತೀನಿ. ಫೇಸ್ಬುಕ್ ಯೂಸ್ ಮಾಡ್ತೀನಿ, ಯೂಟ್ಯೂಬ್ ಯೂಸ್ ಮಾಡ್ತೀನಿ. ನನಗಿಂತ ಜಾಸ್ತಿ ನೀವು ಯೂಸ್ ಮಾಡ್ತೀರಾ, ಇದು ಸತ್ಯ. ನಾ ಇವಾಗ ನಿಮ್ಗೆ ಹೇಳ್ತಿರುವಂತ ವಿಷಯ ಯಾವುದೇ ಬರ್ಕೊಂಡಿಲ್ಲ, ಎಲ್ಲಿ ಗೂಗಲ್ ನೋಡಿಲ್ಲ. ನನ್ನ ತಲೆಯಲ್ಲಿ ಏನ್ ಬಂದಿದೆ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಬಿಟ್ಟು ತುಂಬಾನೇ ನನ್ನ ಇನ್ಸ್ಟಾಗ್ರಾಮ್ ಇಂದ ಬ್ಯಾನ್ ಮಾಡಿದ್ರು ಪರವಾಗಿಲ್ಲ. ತುಂಬಾನೇ ಡೇಂಜರಸ್ ಆಗಿರುವಂತ ಆ್ಯಪ್, ಒಂದು ಮೊಬೈಲ್ ಅಲ್ಲಿರುವಂತ ಒಂದು ಆ್ಯಪ್ ಅಂತ ಹೇಳಿದ್ರೆ ಅದು ಇನ್ಸ್ಟಾಗ್ರಾಮ್. ಫೇಸ್ಬುಕ್ ಇಂತ ಅಪಾಯಕಾರಿ ಆ್ಯಪ್ ಇನ್ಸ್ಟಾಗ್ರಾಮ್. ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಕ್ರಿಯೇಟರ್ಸ್ ಇದ್ದಾರಲ್ಲ, ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಯಾವ ರೀತಿ ಜನರಿಗೆ ನಾವು ಸಂದೇಶ ಕೊಡಬೇಕು ಅದು ಗೊತ್ತಿಲ್ಲ. ಎಸ್ಪೆಷಲಿ ಹುಡುಗಿರಿಗೆ. ಮತ್ತೊಂದು ವಿಷಯ, ಯೂಟ್ಯೂಬ್ಗೂ ಇನ್ಸ್ಟಾಗ್ರಾಮ್ಗೂ ವ್ಯತ್ಯಾಸ ಹೇಳ್ತೀನಿ ನೋಡಿ. ಯೂಟ್ಯೂಬ್ ನಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಅವರದ್ದು ಕಮ್ಯುನಿಟಿ ಗೈಡ್ಲೈನ್ಸ್ ಆಗಿರ್ಬೋದು, ಕಾಪಿರೈಟ್ ರೂಲ್ಸ್ ಆಗಿರ್ಬೋದು, ಕಾಪಿರೈಟ್ ಕ್ಲೈಮ್ ಆಗಿರ್ಬೋದು, ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ಇಷ್ಟೆಲ್ಲ ರೂಲ್ಸ್ ಅನ್ನ ದಾಟಿಕೊಂಡು ವಿಡಿಯೋ ಅಪ್ಲೋಡ್ ಆಗುತ್ತೆ. ಅವಾಗ ಜನರು ಪಬ್ಲಿಕ್ ಆಗುತ್ತೆ, ನೋಡ್ತಾರೆ. ಇನ್ಸ್ಟಾಗ್ರಾಮ್ ಹಾಗಲ್ಲ. ಇವಾಗ ಬಿಟ್ಟಿದ್ದಾರೆ ಅಷ್ಟೇ ಕೆಲವೊಂದು ಕಾಪಿರೈಟ್ ಅನ್ನ. ಮುಂಚೆ ಆಗಿರ್ಲಿಲ್ಲ. ನೀವು ಏನೇ ವಿಡಿಯೋ ಹಾಕಿ, ಫಾರ್ನ್ ವಿಡಿಯೋನೇ ಹಾಕಿ, ಯಾರು ಕೇಳೋರಿಲ್ಲ. ನನ್ನ ಪ್ರಕಾರ ಯೂಟ್ಯೂಬ್ ನಲ್ಲಿರುವಂತಹ ರೂಲ್ಸ್ ಅನ್ನ ಇನ್ಸ್ಟಾಗ್ರಾಮ್ಗೂ ತರಬೇಕು. ಅವಾಗ ಏನೋ ಒಂದು ಕಂಟ್ರೋಲ್ ಆಗ್ಬಹುದು. ಮತ್ತೊಂದು ವಿಷಯ, ನಾನೇ ಆಗಿರ್ಬೋದು, ಕ್ರಿಯೇಟರ್ಸ್ಗೆ ಇನ್ಸ್ಟಾಗ್ರಾಮ್ ಇಂದ 1 ಪೈಸೆನೂ ಬರಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಎಷ್ಟೇ ವ್ಯೂಸ್ ಬರಲಿ, ಎಷ್ಟೇ ಫಾಲೋವರ್ಸ್ ಇರಲಿ, ನಿಮ್ಗೆ ಒಂದೇ 1 ರೂಪಾಯಿ ಇನ್ಸ್ಟಾಗ್ರಾಮ್ ಅವ್ರು ನಿಮ್ಗೆ ಕೊಡಲ್ಲ. ದುಡ್ಡು ಯಾವ ರೀತಿ ಬರುತ್ತಂತ ಹೇಳಿದ್ರೆ, ನೀವೇನಾದ್ರೂ ಪ್ರಮೋಷನ್ ಮಾಡಿಸಿದ್ರೆ ಅದರಿಂದ ದುಡ್ಡು ಬರುತ್ತೆ. ಅದು ನಿಮ್ಗೆ ಇನ್ಸ್ಟಾಗ್ರಾಮ್ ಹಾಕೊಡಲ್ಲ. ನೀವು ಯಾರಿಗೆ ಏನ್ ಪ್ರಮೋಷನ್ ಮಾಡ್ತೀರೋ ಆ ಕಂಪ್ನಿ ಕೊಡ್ತಾರೆ ಅಷ್ಟೇ. ಅದೇ ಇನ್ಸ್ಟಾಗ್ರಾಮ್ ಅವರೆಲ್ಲರೂ ನಿಮ್ಗೆ ಎಲ್ಲರಿಗೂ ದುಡ್ಡು ಬರೋದಾದ್ರೆ, ಯೂಟ್ಯೂಬ್ ರೀತಿ ಮಾನಿಟೈಸೇಷನ್ ಇಟ್ಟು ಆ ರೀತಿ ಆಡ್ಸ್ ಕೊಟ್ಟು ದುಡ್ಡು ಬರೋದಾದ್ರೆ, ಆ ರೀತಿ ಮಾಡಕ್ಕಾಗಲ್ಲ ಇನ್ಸ್ಟಾಗ್ರಾಮ್ ಅವರು. ಯಾಕೆ ಹೇಳಿ? ರೀಲ್ಸ್ಗೆ ಆಡ್ಸ್ ಹಾಕ್ಬೇಕಾಗತ್ತೆ, ಗೊತ್ತಾಯ್ತಾ? ಯೂಟ್ಯೂಬ್ ಅಲ್ಲಿ ಪ್ರತಿಯೊಂದು ವಿಡಿಯೋಗೆ ಆಡ್ಸ್ ಬರುತ್ತೆ. ಆ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಡ್ಸ್ ಬಂದ್ರೆ ಏನಾಗುತ್ತೆ ಹೇಳಿ? ಜನರು ನೋಡಲ್ಲ. ರೀಲ್ಸ್ ಸ್ಕ್ರೋಲ್ ಮಾಡುವಾಗ ಆಡ್ಸ್ ಬಂದ್ರೆ ಅವಾಗ ಏನ್ ಮಾಡ್ತಾರೆ? ಜನರು ಡಿಲೀಟ್ ಮಾಡ್ತಾರೆ. ಆಡ್ಸ್ ಬರ್ತಾ ಇರುತ್ತಲ್ವ ಗುರು, ನನಗೆ ನೋಡಕ್ಕಾಗಲ್ಲ ಇನ್ಸ್ಟಾಗ್ರಾಮ್. ಆವಾಗ ಇನ್ಸ್ಟಾಗ್ರಾಮ್ ಡೌನ್ ಆಗುತ್ತೆ. ಅಷ್ಟು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಈ ಮೆಟಾ ಪ್ಲಾಟ್ಫಾರ್ಮ್ ಅವರು
ಭಯಂಕರವಾದ ಇವರ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿ ಇದನ್ನು ಮಾಡಿದ್ದಾರೆ. ನನ್ನ ಪ್ರಕಾರ ಹೇಳೋದಾದ್ರೆ ಯೂಟ್ಯೂಬ್ ಬೆಸ್ಟ್. ನನಗೆ ಯಾವ ರೀತಿ ಬೆಸ್ಟ್ ಆಗಿದೆ ಅಂದ್ರೆ ಯೂಟ್ಯೂಬ್ ರೂಲ್ಸ್ ಇಷ್ಟವಾಗಿದೆ. ನನಗೆ ಇಷ್ಟವಾಗದಿದ್ದಂದ್ರೆ ಇನ್ಸ್ಟಾಗ್ರಾಮ್. ತುಂಬಾ ಸಲ ನನಗೆ ಯೋಚನೆ ಬಂದಿತ್ತು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಬೇಕು ಅಂತ. ಆದ್ರೆ ನನ್ನ ಮನಸ್ಸು ನನ್ಗೆ ಬಿಡ್ತಾ ಇಲ್ಲ. ರೀಲ್ಸ್ ನೋಡ್ಬೇಕು, ಸ್ಕ್ರೋಲ್ ಮಾಡ್ಬೇಕು. ಯಾರೋ ಒಬ್ರು ಎಡಿಟ್ ಮಾಡ್ತಾರೆ, ನಾನು ಮಾಡ್ಬೇಕು. ಕೆಲವೊಂದಿಷ್ಟು ಜನ ಹೇಳ್ತಾರೆ ಮೊಬೈಲ್ ಆ್ಯಪ್ಸ್ ಅಲ್ಲಿ ಯಾವ ಡೇಂಜರ್ ಆ್ಯಪ್ಸ್, ಫ್ರೀ ಫೈರ್ ಅಂತ, ಪಬ್ಜಿ ಅಂತ. ಫ್ರೀ ಫೈರ್ ಪಬ್ಜಿ ಡೇಂಜರ್ ಆ್ಯಪ್ಸ್ ಅಲ್ಲ, ಅದು ಒಳ್ಳೇದು, ಆಡಿ ಪರವಾಗಿಲ್ಲ. ಆದ್ರೆ ಅದಕ್ಕಿಂತ ದೊಡ್ಡ ಡೇಂಜರ್ ಆ್ಯಪ್ಸ್ ಅಂದ್ರೆ ಇನ್ಸ್ಟಾಗ್ರಾಮ್. ಮತ್ತು ಒಂದಿಷ್ಟು ಜನ ಹೇಳ್ತಾರೆ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಕೆಲವೊಂದಿದ್ದಾವೆ, 11x ಗೇಮ್, ವಿನ್ಬಜ್, ರಾಜ್ಬೆಟ್ ಅಂತ ಬರ್ತಾವಲ್ಲ, ಎಷ್ಟೋ ಜನ ದುಡ್ಡು ಕಳ್ಕೊಂಡು ಸೂಸೈಡ್ ಮಾಡ್ಕೊಂಡ್ರು. ಆ ರೀತಿ ಅದಕ್ಕಿಂತ ಜಾಸ್ತಿ ಇದರಲ್ಲೇ ಸೂಸೈಡ್ ಮಾಡ್ಕೊಂಡವ್ರು ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ಪ್ರೀತಿ ಪ್ರೇಮದಿಂದ ಇನ್ಸ್ಟಾಗ್ರಾಮ್ ನಲ್ಲಿ ಜೀವ ಕಳೆದುಕೊಂಡವರ ಸಂಖ್ಯೆ ಎಷ್ಟು ಅಂತ. ಫೇಕ್ ಅಕೌಂಟ್ಸ್ ನಲ್ಲಿ ಗಂಡು ಮಕ್ಕಳು ಹುಡುಗಿಯರ ಒಂದು ಫೇಕ್ ಅಕೌಂಟ್ ಮಾಡೋದು, ಹುಡುಗಿಯರಿಗೆ ಮೆಸೇಜ್ ಮಾಡೋದು. ಈ ರೀತಿ ಹೆಣ್ಮಕ್ಳು ಇದ್ದಾರೆ. ಕೆಲವೊಂದಿಷ್ಟು ಹೆಣ್ಮಕ್ಳು ಗಂಡು ಮಕ್ಕಳ ಅಕೌಂಟ್ ಕ್ರಿಯೇಟ್ ಮಾಡಿ ಗಂಡು ಮಕ್ಕಳಿಗೆ ಮೆಸೇಜ್, ಈ ರೀತಿ ತುಂಬಾ ನಡೀತಾ ಇರ್ತವೆ. ನಾ ಹೇಳೋದು ಒಂದೇ, ಇನ್ಸ್ಟಾಗ್ರಾಮ್ ಇನ್ ಮುಂದೆ ಲಾಗಿನ್ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಕಡ್ಡಾಯ. 18 ಇಯರ್ಸ್ ಆಗ್ತಾರೆ. 18 ಇಯರ್ಸ್ ಯಾರಿಗೆ ಬೇಕು? ಒಬ್ಬ ಹುಡುಗ ಹೋಗಿ ಗೂಗಲ್ ಅಲ್ಲಿ ಅವನೇ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾನೆ, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಕೊಂಡು 18 ಇಯರ್ಸ್ ಅಂತ ಹಾಕ್ತಾನೆ. ಅದೆಲ್ಲ ರೂಲ್ಸೇ ಅಲ್ಲ. ಆಕ್ಚುಲಿ ರೂಲ್ಸ್ ಅಂದ್ರೆ ವಿಡಿಯೋ ಕಾಲ್ ಪೇರೆಂಟ್ಸಿಗೆ ತೋರಿಸ್ಬೇಕು, ಆಮೇಲೆ ಕನ್ಫರ್ಮ್ ಆಗ್ಬೇಕು, ಆಧಾರ್ ಕಾರ್ಡ್ ಇದೆಲ್ಲ ಇದ್ದು ಒಂದು ರೂಲ್ಸ್. ಅವಾಗ ಬರ್ಲಿ ನೋಡೋಣ ಒಬ್ಬ ಯೂಸರ್ಸ್ ಇನ್ಸ್ಟಾಗ್ರಾಮ್ಗೆ. ಯಾಕೆ ಹೇಳಿ? ಅದು ಮಾಡಲ್ಲ. ಅವರಿಗೆ ಜನ ಮುಖ್ಯ. ಎಷ್ಟು ಜನ ಯೂಸ್ ಮಾಡ್ತಾರೆ ಅಷ್ಟು ಒಳ್ಳೇದು ಅವರಿಗೆ. ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಕಂಪ್ನಿಗಳು ಅವ್ರಿಗೆ ದುಡ್ಡು ಕೊಡ್ತಾರಲ್ಲ ಅದಕ್ಕೆ. ಇನ್ನೊಂದು ಸುಮಾರು ಒಂದು 5-10 ವರ್ಷ ಕಳೆದ್ರೆ ಜನರೆಲ್ಲ ಹೀಗೆ ತಲೆ ಮೇಲೆ ಎತ್ತಲ್ಲ. ಮೋಸ್ಟ್ಲಿ ಕ್ರಿಯೇಟರ್ಸ್ಗಳ ಹಾವಳಿ, ಕಾಂಪಿಟೇಷನ್. ಅವನ್ ಮಾಡ್ತಾನಂತ ಇವನ್ ಮಾಡೋದು, ಇವನ್ ಮಾಡ್ತಾನಂತ ನಾನ್ ಮಾಡೋದು, ಹೀಗೆ ನಾನ್ ಮಾಡ್ತಾನಂತ ಇನ್ನೊಬ್ಬ ಮಾಡೋದು, ನಾನೇನ್ ಕಮ್ಮಿ, ಅವನ್ಕಿಂತ ಜಾಸ್ತಿ ಮಾಡ್ತೀನಿ ಅಂತ. ಹಾಗೆ ಪೈಪೋಟಿ. ಇನ್ಸ್ಟಾಗ್ರಾಮ್ ನಲ್ಲಿ ಅಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ಯಾಕೆ? ಯಾರಿಗೋಸ್ಕರ ಆ ವಿಡಿಯೋನ ಹಾಕ್ತೀರಿ? ಯಾರಿಗೋಸ್ಕರ ಆ ಮಿಲಿಯನ್ ವ್ಯೂಸ್? ನಿಮ್ಗೆ 10 ಮಿಲಿಯನ್ 100 ಮಿಲಿಯನ್ ವ್ಯೂಸ್ ಬಂದ್ರು 10 ರೂಪಾಯಿ ಕೂಡ ಕೊಡಲ್ಲ ಇನ್ಸ್ಟಾಗ್ರಾಮ್. ಇವತ್ತಿಂದಾದ್ರೂ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಪೀಳಿಗೆಗೆ, ಮುಂದಿನ ಪೀಳಿಗೆಗಾದ್ರೂ ಎಚ್ಚೆತ್ತುಕೊಳ್ಳಿ. ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಅಥವಾ ಚಿಕ್ಕ ಮಕ್ಕಳು ಈಗ ಶುರು ಹಚ್ಕೊಂಡಿದ್ದಾರೆ. ನಾನು ಮುಖ್ಯವಾಗಿ ಪೇರೆಂಟ್ಸ್ಗೆ, ಚಿಕ್ಕ ಮಕ್ಕಳು ಊಟ ಮಾಡಲ್ಲ ಅಂತ ಮೊಬೈಲ್ ಕೊಡ್ತಾರೆ. ಆ ಮಗು ಹೀಗೆ ಸ್ಕ್ರೋಲ್ ಮಾಡ್ತಾ ಇರುತ್ತೆ, ಅಡಿಕ್ಟ್ ಆಗ್ಬಿಡುತ್ತೆ. ಈ ಚಿಕ್ಕ ಪ್ರಾಯಕ್ಕೆ ಮೊಬೈಲ್ ಕೊಟ್ರೆ, ನಾವು ದೊಡ್ಡವರಾದ ನಂತರ ತಗೊಂಡಿದ್ದೀವಿ. ಇವಾಗ ಕಾಲ ಏನಾಗ್ಬಿಟ್ಟಿದೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಸ್ಕ್ರೋಲ್. ಖಂಡಿತವಾಗ್ಲೂ ನೀವು ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಡೋದಕ್ಕೆ ಹೋಗ್ಬೇಡಿ. ತುಂಬಾನೇ ಅಪಾಯಕಾರಿ. ಇನ್ನೊಂದು 10-25 ವರ್ಷಗಳಲ್ಲಿ ತುಂಬಾನೇ ಚೇಂಜಸ್ ಆಗಲಿದೆ. ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ ತಿಳಿದುಕೊಳ್ಳಿ, ಜಾಸ್ತಿ ಮೂರ್ಖರಾಗೋದು ನಮ್ಮ ಇಂಡಿಯಾದವರೇ. ಫಾರಿನ್ ಕಂಟ್ರೀಸ್ ಇಂದ ಇಂತಹ ಡೇಂಜರಸ್ ಆ್ಯಪ್ಸ್ಗಳು ಬರ್ತಾ ಇರ್ತವೆ. ಅದಕ್ಕೆ ವರ್ಷ ಬಲಿಯಾಗ್ತಾ ಇರ್ತೀವಿ ನಾವು. ತುಂಬಾ ವರ್ಷ ಆಯ್ತು ಟಿಕ್ಟಾಕ್ ಬ್ಯಾನ್ ಮಾಡಿದ್ರು, ಇನ್ಸ್ಟಾಗ್ರಾಮ್ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ? ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಏನಾದ್ರೂ ನಿಮ್ಮ ಮನಸ್ಸಿಗೆ ತಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.